ಸ್ನೇಹಿತರೆ, ಎಲ್ಲರಿಗೂ ಕಲರ್ ಸ್ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸುಮಾರು ದಿವಸಗಳಿಂದ ಒಂದಷ್ಟು ರಿಕ್ವೆಸ್ಟ್ಗಳು ಬರ್ತಾನೆ ಇತ್ತು. ನೀವು RVR ಸ್ಪೆಷಲ್ಲು, ಯಾಕಂದರೆ ಈಗಲ್ಲ ನಮ್ಮ ತಂದೆ ಕಾಲದಿಂದನೂ ನಮ್ಮಲ್ಲಿ ಸ್ವೀಟ್ ಪೊಂಗಲ್ಲು ಅಂದರೆ ಬೆಲ್ಲ ಹಾಕಿ ಮಾಡೋವಂಥ ಜಾಗರಿ ಪೊಂಗಲ್ ಸಿಕ್ಕಾಪಟ್ಟೆ ಫೇಮಸ್ ನಮ್ಮಲ್ಲಿ RVR ಕೇಟರರ್ಸಲ್ಲಿ. ಈಗ ಹೆಂಗಿದ್ರು ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿರೋದೆ, ಮತ್ತು ಯಾವಾಗಲೂ ಮನೇಲಿ ಮಾಡ್ಕೋಬೋದು ತಿಂಡಿಗೆ, ಅಥವಾ ಯಾವ್ದಾರ ಒಂದು ಸುದರ್ಶನ ಹೋಮ ಅಂದರೆ ಒಂದು ಸಕ್ಕರೆ ಪೊಂಗಲ್ ಮಾಡಬೇಕಾಗತ್ತೆ, ಅಥವಾ ಇನ್ನೇನೋ ಒಂದು ಮನೇಲಿ ಫಂಕ್ಷನು ಅಂದರೆ ಒಂದು ಸ್ವೀಟ್ ಮಾಡಬೇಕಾಗತ್ತೆ. ಆದ್ದರಿಂದ ಇದು ತುಂಬ ಸುಲಭವಾದದ್ದು, ಮತ್ತು 100 ಜನಕ್ಕೆ ನೀವು ಕರೆದಿದ್ರೆ 99 ಜನ ಹೊಗಳ್ಬಿಟ್ಟು ಹೋಗ್ತಾರೆ ನಿಮಗೆ ಆ ಸ್ವೀಟ್ ತಿಂದು. ಅಷ್ಟು ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಪೊಂಗಲ್ಲು, ತುಂಬ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ನಾವು ವೆಂಟ್ ಪೊಂಗಲ್ ಅಂದರೆ ಖಾರ ಪೊಂಗಲ್ಲು, ನಮ್ಮ RVR ಸ್ಪೆಷಲಲ್ಲಿ ಹೇಗೆ ಮಾಡ್ತೀವಿ ಖಾರ ಪೊಂಗಲ್ಲು ಅಥವಾ ವೆಂಟ್ ಪೊಂಗಲ್ ಅಥವಾ ಗೀ ಪೊಂಗಲ್ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದಗಳಲ್ಲಿ ಸುಮಾರು ಕಡೆ ಕೊಡ್ತಾರೆ ಪ್ರಸಾದ ಅಂತ, ಆದ್ದರಿಂದ ಅದು ಮನೇಲಿ ಹೇಗೆ ಮಾಡ್ಬೋದು ಮತ್ತು ಇಂಟ್ರೆಸ್ಟಿಗಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ನೋಡಿ, ಇದು ಕುಕ್ಕರ್ ಕಾದಿದೆ. ಈಗ 150 ಗ್ರಾಮಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೊಂಗಲ್ಗೆ ಬೆಣ್ಣೆ ಹಾಕಿ ಅದರಲ್ಲಿ ಬೇಯಿಸ್ಕೊಂಡ್ರೆ ಅದರ ಗಮ್ಮತ್ತೆ ಬೇರೆ ಇರುತ್ತೆ, ಮತ್ತು ಒಳ್ಳೆ ಘಮ ಚೆನ್ನಾಗಿ ಬರುತ್ತೆ. ಯಾರು ಬೆಣ್ಣೆ ಇಷ್ಟಪಡಲ್ವೋ ಅವರು ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಕೂಡ ಮಾಡ್ಕೋಬೋದು. ಆದರೆ ಬೆಣ್ಣೆ ಹಾಕಿ ಮಾಡಿದ್ರೆ ಅದ್ರ ಮಜಾನೇ ಬೇರೆ. ನಾನು ಹೇಳಿದ್ನಲ್ಲ, ಈಗ ಮಾಮೂಲಿ ಮಾಡೋದಕ್ಕೂ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡೋಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದೆ. ಅದು ಮಾಡೋ ಮೆಥಡಲ್ಲಿ ಎಲ್ಲರೂ ಅದೇ ಪದಾರ್ಥಗಳೇ ಹಾಕ್ತಾರೆ, ಆದರೆ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ನೋಡಿ, ಇದು ಬೆಣ್ಣೆ ಎಲ್ಲ ಕರಗಿದೆ ಚೆನ್ನಾಗಿ. ಈ ಸಮಯದಲ್ಲಿ 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. 150 ಗ್ರಾಮಷ್ಟು ಹೆಸರುಬೇಳೆ. 1 ಕಪ್ ಹೆಸರುಬೇಳೆಗೆ 1 ಕಪ್ ಅಕ್ಕಿ. ಇದಕ್ಕಿಂತ ಜಾಸ್ತಿ ತೊಗೊಳೋದು ಬೇಡ ಅಥವಾ ಕಮ್ಮಿನ ತೊಗೊಳೋದು ಬೇಡ. ಇದು ತೊಗೊಂಡ್ರೆ ನಿಮ್ಗೊಂದು 5-6 ಜನಕ್ಕೆ ಸಫಿಷಿಯೆಂಟಾಗಿ ಆಗುತ್ತೆ ಪೊಂಗಲ್ಲು. ಈಗ 1 ಕಪ್ ಹೆಸರುಬೇಳೆ ಹಾಕಿ ಇದನ್ನು ಹುರ್ಕೋಣ ಒಂದ್ಸಲಿ. ಸುಮ್ಮನೆ ಹುರಿದಂಗೆ ಮಾಡಬೇಕಷ್ಟೆ. ಇದು ಹುರಿದ್ರೇ ಚೆನ್ನಾಗಿ ಬರೋದು. ನಿಮ್ಗೆ ಲಾಸ್ಟಿಗೆ ಪೊಂಗಲ್ ತಿನ್ಬೇಕಾರೆ ಒಂದೊಂದು ಸ್ಪೂನ್ಗೂ ಬಾಯಿ ತುಂಬ ಫ್ಲೇವರ್ ಹರಡಬೇಕು ಅಂದರೆ ಏನು ಪ್ರೊಸೀಜರಲ್ಲಿ ಮುಂಚೆಯಿಂದ ಮಾಡ್ಕೊಂಬಂದಿರುತ್ತೆ ಅದೇ ಥರನೇ ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಹಾಗೆ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸಿ ಒಟ್ಟಿಗೆ ಒಗ್ಗರಣೆನೂ ಹಾಕ್ಬಿಡ್ಬೋದು, ಅದು ಒಂದು ಪ್ರೊಸೀಜರ್ ಇದೆ. ಅದು ಸಿಂಪಲ್ ಮೆಥಡು. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರ್ 2 ವಿಷಲ್ ಕೂಗಿಸ್ಬಿಡೋದು. ಹಂಗೂ ಮಾಡ್ಕೊಂಡು ತಿನ್ಬೋದು, ಆದರೆ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು, ಜಾಸ್ತಿ ಹುರಿಯೋದು ಬೇಡ. ಈಗ ನೀರು ಹಾಕೊಂಬೋಣ. 1 ಕಪ್ಗೆ 5 ಕಪ್ಪು ನೀರು. 1 2 3 4 5. 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಲ್ಲ, ಟೋಟಲ್ 5 ಕಪ್ ನೀರು ಹಾಕಬೇಕು ಇದರಲ್ಲಿ. 5 ಕಪ್ ನೀರು 1:5. 1 ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕೊಂಬೋಣ. ಈಗ ಕುಕ್ಕರ್ ಮುಚ್ಚಿಟ್ಬೋಣ. ಕುಕ್ಕರ್ ಮುಚ್ಚಿಟ್ಬಿಟ್ಟಿದ್ದು 4 ವಿಷಿಲ್ ಹೊಡಿಬೇಕಿದು. 4 ವಿಷಿಲ್ ಹೊಡೆದ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಮುಚ್ಚೋಣ ಈಗ ಕುಕ್ಕರ್. ನಾನಿದಕ್ಕೆ ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ಅಕ್ಕಿ 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 5 ಕಪ್ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಆ 1 ಕಪ್ ಅಳತೆ ಅಕ್ಕಿಗೆ 3 ಕಪ್ ಅಳತೆ ಬೆಲ್ಲ ಹಾಕಬೇಕಾಗತ್ತೆ. 1ಕ್ಕೆ 3ರಷ್ಟು ಬೆಲ್ಲ. ಕೆಲವ್ರಿಗೆ ನೋಡೋದಕ್ಕೆ ಹೇಳಿದ ತಕ್ಷಣ ಸಿಹಿ ತುಂಬ ಆಗ್ಬಿಡುತ್ತಪ್ಪ, ಅಯ್ಯೋ ಇಷ್ಟೊಂದು ಸ್ವೀಟ ಅನಿಸುತ್ತೆ. ಬಟ್ ಆ ಸಕ್ಕರೆ ಪೊಂಗಲ್ಗೆ ಅಷ್ಟು ಅಂಶ ಬೇಕೇ ಬೇಕಾಗತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಈ ಮೆಥಡಲ್ಲಿ 100% ಚೆನ್ನಾಗಿ ಬರುತ್ತೆ. ಈಗ ಈ ಬಾಣಲಿ ನೋಡಿ, ಈ ಥರ ಅದು ಸಪ್ರೇಟ್ ಬೇಯಿಸಿಟ್ಕೋಬೇಕು, ಅದಕ್ಕೆ ಬೆಲ್ಲ ಹಾಕಬಾರ್ದು. ಈ ಸಪ್ರೇಟಾಗಿ ಬೆಲ್ಲನ ನೋಡಿ, ಈ ಥರ 3 ಕಪ್ ಬೆಲ್ಲ, 1 ನೋಡಿ 2 ನೋಡಿ 3 ಕಪ್ ಬೆಲ್ಲ. ಇದಕ್ಕೆ ನೀರು ಜಾಸ್ತಿ ಹಾಕೋಬಾರ್ದು. ಈ ಥರ ಕೈಯಲ್ಲಿ ನೋಡಿ ಹಿಂಗೆ ತೊಗೊಂಡು ಕೈಯಲ್ಲಿ ನೀರನ್ನ ಸುಮ್ಮನೆ ಈ ಥರ ತಕ್ಕಳಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಈ ಥರ ಒಂದು ಸ್ವಲ್ಪ ತಕ್ಕಳಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಬೆಲ್ಲ ಎಲ್ಲ ಹಾಕ್ಕೊಂಡು ಈ ಥರ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಸಾಕು. ಇದೇ ಬೆಲ್ಲ ಕರಗಿ ಏರ್ ಪಾಕ ಆಗುತ್ತೆ. ಶಬರಿಮಲೆಯಲ್ಲಿ ಪ್ರಸಾದ ಕೊಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬರಬೇಕು ಪೊಂಗಲ್ಲು. ಆವಾಗಲೇ ನಿಮ್ಗೆ ಆ ಪೊಂಗಲ್ ತಿಂದರೆ ಮಜಾ ಅನ್ನಿಸ್ತಾ ಇರಬೇಕು. ತಿಂತಾ ಇದ್ದರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಸಾದ ತಿಂದಿದ್ದೀವಿ ಅನ್ನೋಷ್ಟು ನಿಮಗೆ ಮನಸ್ಸಿಗೆ ಸಂತೋಷ ಆಗಬೇಕು. ಆದ್ರೆ ಅದು ಈ ರೀತಿ ಪ್ರೊಸೀಜರಲ್ಲಿ ಮಾಡಿದ್ರೆ ಆ ಸಂತೋಷ ಸಿಗುತ್ತೆ ನಿಮಗೆ. ತೆಗೆದು ನೋಡೋಣ. ನೋಡಿ, ಇದು 5 ಕ್ಲಾಸಾಗಿ ಬೆಂದಿದೆ. ನೋಡಿ, ಈ ಥರ ಒಳ್ಳೆ ಕಲರು, ಆ ಗೋಲ್ಡನ್ ಬ್ರೌನ್ ಕಲರು, ಸ್ವಲ್ಪ ಅಂದರೆ ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ ಬರಬೇಕು ಇದು ಪೊಂಗಲ್ಲು. ಆವಾಗಲೇ ನಿಮಗೆ ನೋಡೋಕ್ಕೂ ಲುಕ್ ಆ್ಯಂಡ್ ಫೀಲು ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಒಳ್ಳೆ ಕಲರ್ ಬಂದಿದೆ, ಪಾಕನೂ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಬಂದರೆ ಸ್ವಲ್ಪ ಏರ್ ಪಾಕ ಮುಂದಾಗಬೇಕು. ಪಾಕ ಒಂಚೂರು ಮುಂದಾದರೂ ಏನು ಯೋಚನೆ ಇಲ್ಲ, ಸ್ವಲ್ಪ ಹಿಂದಾಗಬಾರ್ದು, ಎಳೆ ಪಾಕ ಮಾಡಲೇಬಾರ್ದು. ಇದನ್ನು ಪಾಕ ಬಂದಿದೆ. ಈಗ ಇದಕ್ಕೆ ಬೇಯಿಸಿರೋ ಅಂಥ ಇದನ್ನು ಹಾಕೋಣ. ಕಮ್ಮಿ ಕಾವು ಇಟ್ಕೊಳ್ಳಿ. ಇದು ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಅಷ್ಟರೊಳಗಡೆ ಇಲ್ಲಿ ತುಪ್ಪದಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ.
ನೋಡಿ ಇದು ತುಪ್ಪ ಹಾಕ್ಕೊಂಡಿದ್ದೀನಿ, 150 ಗ್ರಾಮಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದು, ಆವಾಗ ನಿಮಗೆ ಒಳ್ಳೆ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪೊಂಗಲ್ಲು. ತುಪ್ಪ ಕಾಯ್ತಿದ್ದಂಗೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ ಈ ಥರ ನೋಡಿ, ಇದು ಒಳ್ಳೆ ಕಲರ್ ಬಂದಿದೆ. ಈಗ ಒಣ ಕೊಬ್ಬರಿ ತುರಿ, ಅರ್ಧ ಹೋಳು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸಲಿ ಸುಮ್ಮನೆ ಬಾಡಿಸ್ಕೋಬೇಕಷ್ಟೇ, ಜಾಸ್ತಿ ಫ್ರೈ ಮಾಡೋದೇನು ಬೇಡ. ನೋಡಿ ಸುಮಾರಾಗಿ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕು. ಒಣ ದ್ರಾಕ್ಷಿ ಒಂದು 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಇದಕ್ಕೆ ಕಲ್ ಸಕ್ಕರೆ ಹಾಕ್ತಾರೆ, ಖರ್ಜೂರ ಹಾಕ್ತಾರೆ, ಅವಾಗೆಲ್ಲ ಅದೆಲ್ಲ ಇವಾಗಿನ ಫ್ಯಾಷನ್ ಅಷ್ಟೇ. ಕೆಲವರು ಬಾದಾಮಿನೂ ಹಾಕ್ಬೋದು, ಅದೇನು ತೊಂದರೆ ಇಲ್ಲ, ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕ್ಬೋದು ಅಷ್ಟೇ. ನೋಡಿ ಇದು ಒಗ್ಗರಣೆ ಆಗಿದೆ. ಈ ಒಗ್ಗರಣೆ ಆಗ್ತಿದ್ದಂಗೆ ನೋಡಿ ಹಿಂಗೆ ಎತ್ತಿ ಇದಕ್ಕೆ ಹಾಕೊಂಬಿಡೋದು ಡೈರೆಕ್ಟ್. ಒಗ್ಗರಣೆ ಹಾಕ್ಬಿಟ್ಟು ನೋಡಿ ಏಲಕ್ಕಿ ಪುಡಿ 2 ಟೀ ಸ್ಪೂನಷ್ಟು ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ನಿಮಗೆ ಘಮ ಬರೋದು. ಹಾಕ್ಬಿಟ್ಟು ನೋಡಿ ಈ ಥರ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಬೋಣ. ತುಪ್ಪ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸೋ ಅವಶ್ಯಕತೆ ಇಲ್ಲ, ಕುದಿಸೋ ಅವಶ್ಯಕತೆ ಇಲ್ಲ. ಸ್ಟವ್ ಆಫ್ ಮಾಡೋಣ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ ನೋಡಿ. ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ. ಮತ್ತು ಸಿಂಪಲ್ಲು, ಜಾಸ್ತಿ ಮುಕ್ಕರ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ, ಸಿಂಪಲ್ ರೆಸಿಪಿ. ಇದು ನಾವು RVR ಸ್ಪೆಷಲ್ ಮಾಡೋವಂಥ ಮೆಥಡು. ನಾನು ನೋಡಿರೋವಂಥ ಮೆಥಡ್ಗಳಲ್ಲಿ ಸ್ವಲ್ಪ ಬೆಟರ್ ವರ್ಷನ್ ಇದು ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿದೆ. 100 ಜನ ಟೇಸ್ಟ್ ಮಾಡಿದ್ರೆ 99 ಜನ ಬಂದು ನಿಮ್ಮ ಹತ್ರ ಹೊಗಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ. ಹಬ್ಬದ ದಿವಸಗಳಲ್ಲಿ ಈ ಥರದ್ದೊಂದು ಸ್ವೀಟ್ ಮಾಡಿದ್ರೆ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ನಾವು ವೆಂಟ್ ಪೊಂಗಲ್ ಅಂದರೆ ಖಾರ ಪೊಂಗಲ್ಲು ನಮ್ಮ RVR ಸ್ಪೆಷಲಲ್ಲಿ ಹೇಗೆ ಮಾಡ್ತೀವಿ, ಖಾರ ಪೊಂಗಲ್ಲು ಅಥವಾ ವೆಂಟ್ ಪೊಂಗಲ್ ಅಥವಾ ಗೀ ಪೊಂಗಲ್ ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 150 ಗ್ರಾಮ್ ಹೆಸರುಬೇಳೆ, 150 ಗ್ರಾಮ್ ಅಕ್ಕಿ, ಎರಡೂ ಸೇಮ್ ಪ್ರಪೋರ್ಷನೇಟ್ ಇರಬೇಕು. ಈಗ ಫಸ್ಟು ಬೆಣ್ಣೆ ಹಾಕಿ ಇದನ್ನು ಸ್ವಲ್ಪ ಕಾಯಿಸ್ಕೊಂಡು ಇದರಲ್ಲಿ ನೀವು ಇವಾಗ ಹೆಸರುಬೇಳೆನ ಚೆನ್ನಾಗಿ ಹುರಿದು ಆಮೇಲೆ ಮಾಡೋವಂಥದ್ದು ಪ್ರೊಸೀಜರು. ಯಾರು ತುಪ್ಪ ಬೆಣ್ಣೆ ಜಾಸ್ತಿ ಉಪಯೋಗಿಸಲ್ಲ, ಹೆಲ್ತ್ ಕಾನ್ಷಿಯಸ್ಸು ಅಂತೆಲ್ಲ ಯೋಚನೆ ಮಾಡ್ತೀರಾ, ಅವರು ಇದನ್ನು ಕಮ್ಮಿ ಪೋರ್ಷನ್ಸ್ ಹಾಕ್ಕೊಂಡು ಉಪಯೋಗಿಸ್ಕೊಳ್ಳಿ. ಆದರೆ ನಾನು ಏನು ಪ್ರೊಸೀಜರ್ ಇರುತ್ತೋ ಆ ಪ್ರೊಸೀಜರ್ ಪ್ರಕಾರ ಮಾಡ್ತಿದ್ದೀನಿ. ಯಾಕೆ ಈ ರೀತಿ ಜಾಸ್ತಿ ತುಪ್ಪ ಬೆಣ್ಣೆ ಈ ಕಾಲದಲ್ಲಿ ಉಪಯೋಗಿಸ್ತಿದ್ರು ಅಂದರೆ, ಎಸ್ಪೆಷಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ. ಈಗ ನವಂಬರ್, ಡಿಸೆಂಬರು, ಜನವರಿ ಎಲ್ಲ ತುಂಬ ಕೋಲ್ಡ್ ಸೀಸನ್ನು. ಈ ಮೈಕೈ ಎಲ್ಲ ಸಿಕ್ಕಾಬಟ್ಟೆ ಒಡೆದ್ಬಿಟ್ಟಿರುತ್ತೆ ಚಳಿಗೆ. ಒಡೆದಿರೋದ್ರಿಂದ ನೀವು ಜಿಡ್ಡು ಆದಷ್ಟು ಜಾಸ್ತಿ ಉಪಯೋಗಿಸ್ಕೋಬೇಕು ಈ ಪೋರ್ಷನಲ್ಲಿ ಅಂತ. ಆದ್ದರಿಂದ ಆ ಪೋರ್ಷನಲ್ಲಿ ಅಡುಗೆ ನಮಗೆ ಹೇಳ್ಕೊಟ್ಟಿರೋದು, ಅಂದರೆ ಅವಾಗಿಂದ ಬಂದಿರೋದು ಜನ್ರೇಷನಿಂದ. ಇವಾಗ ಹೆಲ್ತ್ ಕಾನ್ಷಿಯಸ್ಸು, ಕೆಲವು ತುಪ್ಪ ಬೆಣ್ಣೆ ಎಲ್ಲ ಕಮ್ಮಿ ಉಪಯೋಗಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಮ್ಮಿ ಉಪಯೋಗಿಸ್ತಾ ಇದ್ದಾರೆ. ಹಿಂಗೂ ಮಾಡ್ಕೋಬೋದು, ಅಥವಾ ನಿಮ್ಗೆ ಏನಾರ ಇದು ಬೇಡ ಕಮ್ಮಿ ಉಪಯೋಗಿಸ್ಬೇಕು ಅಂದರೆ ಕಮ್ಮಿನೂ ಉಪಯೋಗಿಸ್ಕೋಬೋದು. ಒಂದು 100 ಗ್ರಾಮ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಕರಗಲಿ, ಅದು ಬೆಣ್ಣೆ ಚೆನ್ನಾಗಿ ಕರಗಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಕರಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ಹೆಸರುಬೇಳೆ 1 ಕಪ್ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಣ. ನೋಡಿ ಸ್ನೇಹಿತರೆ, 1 ಕಪ್ ಹೆಸರುಬೇಳೆ ತೊಗೊಂಡ್ರೆ 5 ಕಪ್ ನೀರು. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿಗೆ 5 ಕಪ್ ನೀರು ಹಾಕ್ಬೇಕು ಅಷ್ಟೇ. ಸೇಮ್ ಕಪ್ಪಲ್ಲಿ 5 ಕಪ್ ನೀರು ಹಾಕ್ಕೊಳ್ತಿದ್ದೀನಿ. ನೋಡಿ ಇದು ಚೆನ್ನಾಗಿ ಹೆಸರುಬೇಳೆ ಎಲ್ಲ ಕೆಂಪಗಾಗಿದೆ. ಇವಾಗ ನೀರು ಹಾಕೋಣ. 1 2 3 4 5 ಕಪ್ ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದ್ಸಲಿ ತೊಳೆದ್ಬಿಟ್ಟು ಹಾಕೋಣ. ನೋಡಿ ಅಕ್ಕಿ ತೊಳೆದಿದ್ದೀವಿ, ಅಕ್ಕಿ ಹಾಕೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಿಲ್ ಹೊಡಿಸ್ಕೊಳ್ಳೋಣ. ನೋಡಿ ಇದು ಕುಕ್ಕರ್ ಆರಿದೆ, ತೆಗೆದು ನೋಡೋಣ. ನೋಡಿ ಇದು 5 ಕ್ಲಾಸಾಗಿ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಒಂದು ರೆಡಿ ಮಾಡ್ಕೊಂಬೋಣ. ಆವಾಗ 1 ಕಪ್ ಬೆಣ್ಣೆ ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೀವಿ. ಈಗ 1 ಕಪ್ಪಷ್ಟು ತುಪ್ಪ, ನಂದಿನಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಬೋಣ. ನೋಡಿ ಇದು ತುಪ್ಪ ಕಾದಿದೆ. ಇದಕ್ಕೆ ಒಗ್ಗರಣೆಗೆ ಫಸ್ಟು ಸಾಸಿವೆ, ಮಿಕ್ಸಿ ಏನು ಮಾಡಲ್ಲ. 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಮೆಣಸು, ಕಾಳು ಮೆಣಸು, ಶುಂಠಿ 1 ಇಂಚಷ್ಟು ಶುಂಠಿನ ಕಡ್ಡಿ ಹಚ್ಚಿಟ್ಕೊಂಡಿದ್ದೀನಿ. ಈ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ಗಿದೆ ಘಮ ಕೊಡೋದು. ಮತ್ತು 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕಿದ್ರೆ ಪೊಂಗಲ್ಗೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಹಾಕ್ತಾ ಇದ್ದೀನಿ. 2 ಹಸಿರು ಮೆಣಸಿನಕಾಯಿನ ಸೀಳಿಟ್ಕೊಂಡಿದ್ದೀನಿ. ಯಾರು ಖಾರ ಇಷ್ಟಪಡಲ್ವೋ ಅದು ಹಾಕೋಬೇಡಿ. ಕರಿಬೇವಿನ ಸೊಪ್ಪು,
ಅರ್ಧ ಹೋಳು ಒಣಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಎರಡು ಒಗ್ಗರಣೆ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇಂಗು, ನಾನು SSP ಹೋಟೆಲ್ ಸ್ಪೆಷಲ್ ಹಿಂಗೆ ಉಪಯೋಗಿಸ್ತಾ ಇದ್ದೀನಿ. ಇಂಗು ಒಂದು ಸ್ವಲ್ಪ ನೋಡಿ. ಇದು ಗೋಡಂಬಿ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಇವಾಗ ಬೇಯಿಸ್ಕೊಂಡಿರೋಂಥ ಪೊಂಗಲ್ನ ಇದಕ್ಕೆ ಹಾಕೊಂಬೋಣ. ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ 1 ಕಪ್ಪು ಈ ಸಮಯದಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಪೊಂಗಲ್ಲು, ಅದಕ್ಕೋಸ್ಕರ ಹಾಕ್ತೀವಿ ಅಷ್ಟೇ. ಕೆಲವರು ಉಪಯೋಗಿಸ್ತಾರೆ, ಕೆಲವರು ಉಪಯೋಗಿಸಲ್ಲ. ಬಟ್ ನಾವು ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೊಡುತ್ತೆ ಅಂತೇಳಿ ಹಾಕ್ತೀನಿ ಅಷ್ಟೇ. ಇದು ನೋಡಿ ಚೆನ್ನಾಗಿ 2 ಕುದಿ ಅಷ್ಟೇ, ಜಾಸ್ತಿ ಕುದಿಸೋದು ಬೇಡ. ಆವಾಗಲೇ ಉಪ್ಪೆಲ್ಲ ಹಾಕಾಗಿದೆ, ಇನ್ನೇನು ಹಾಕೊಳ್ಳೋದು ಬೇಡ ಎಕ್ಸ್ಟ್ರಾ. ನೋಡಿ ಇದು ಜಿಡ್ಡು ಬಿಟ್ಕೊಳ್ತಾ ಬಂತಲ್ಲ, ಇಷ್ಟೇ ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಬಿಡೋಣ. RVR ಸ್ಪೆಷಲ್ ಗೀ ಪೊಂಗಲ್ ರೆಡಿಯಾಗಿದೆ ನೋಡಿ. ಒಳ್ಳೆ ಪೊಂಗಲ್ಲು, ಬೆಣ್ಣೆ ತುಪ್ಪ ಹಾಕಿ ಮಾಡಿರೋಂಥ ಪೊಂಗಲ್ ರೆಡಿಯಾಗಿದೆ. ಘಮ್ಮಂತ ಇದೆ. ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ತುಪ್ಪದ ಪೊಂಗಲ್ ಹಬ್ಬದ ಪ್ರಯುಕ್ತ ಒಂದು ಸಂಪ್ರದಾಯ ರೀತಿಯಲ್ಲಿ ಮಾಡೋಣ ಅಂಥೇಳಿ ದೇವರಿಗೆ ಒಂದ್ಸಲಿ ನೈವೇದ್ಯ ಮಾಡಿ ಆಮೇಲೆ ಎಲ್ಲರೂ ಹಂಚಿಕೊಂಡು ತಿನ್ನೋಣ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೇ ಚ ಪಾರ್ವತಿಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಊಟ ಹಂಚ್ಕೊಂಡು ತಿಂದಷ್ಟು ರುಚಿ ಜಾಸ್ತಿ, ಆದ್ದರಿಂದ ಎಲ್ಲನೂ ಹಂಚ್ಕೊಂಡು ತಿನ್ನಬೇಕು. ಎಲ್ರೂ ಎಳ್ಳು ಬೆಲ್ಲ ಎಲ್ಲ ತಿಂದು ಒಳ್ಳೆ ಮಾತಾಡಿ 4 ಜನಕ್ಕೆ ಒಳ್ಳೆಯದು ಬಯಸಿ ಒಳ್ಳೆಯದನ್ನು ಹರಿಸಿ, ಅವಾಗ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾನೆ.